ಕಲ್ಲೂರು ಗ್ರಾಮದಲ್ಲಿ ನೂತನ ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರೆಡ್ಡಿ ಗಣ್ಯರಿಗೆ ಸನ್ಮಾನ ಹಾಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದರು. ಗೌರವಾನ್ವಿತರು ಜನಸಾಮಾನ್ಯರ ಅಭಿವೃದ್ಧಿಯ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್, ಮಾಲೂರು ಶಾಸಕರು ಹಾಗೂ ಕೋಮಲ್ ಅಧ್ಯಕ್ಷರು ನಂಜೇಗೌಡರು, ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್, ಮಾಜಿ ಶಾಸಕರು ವೈಎ ನಾರಾಯಣಸ್ವಾಮಿ, ಎನ್ಎಲ್ಸಿ ಅನಿಲ್ ಕುಮಾರ್, ತಾಲೂಕು ಸಮಸ್ಯೆ ಗಣ್ಯರು, ಪಕ್ಷದ ಅಭಿಮಾನಿಗಳು, ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಊರಿನ ಹಾಗೂ ಸುತ್ತಮುತ್ತ ಗ್ರಾಮದ ಜನಸಾಮಾನ್ಯರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ನೂತನ ನಿರ್ದೇಶಕರಿಗೆ ಬಂದಿರುವ ಗಣ್ಯರಿಗೆ ಶುಭ ಕೋರಿದರು. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತ ನಿರ್ದೇಶಕರು ಕೆಕೆ ಮಂಜುನಾಥ್ ಹಾಗೂ ಹನುಮೇಶರವರು ಬಂದಿರುವ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಕೋಮಲ್ ಅಧ್ಯಕ್ಷರು, ಜನರ ಪರ ವಿಶ್ವಾಸ ಪಡೆದ ನಾಯಕರು ನಂಜೇಗೌಡರು ಹಾಗೂ ಕೋಲಾರ ಸಮಸ್ತ ಜನತೆಯ ಜನಪ್ರಿಯ ಶಾಸಕರು ಕೊತ್ತೂರು ಮಂಜುನಾಥ್ ರವರು ಅಭಿವೃದ್ಧಿಯ ಬಗ್ಗೆ ಎಲ್ಲಾ ರೀತಿಯ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಬಂದಿರುವ ಎಲ್ಲರಿಗೂ ಕಲ್ಲೂರು ಗ್ರಾಮದ ನೂತನ ಕೋಮಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರವರು ಒತ್ಪೂರ್ವಕ ಮತ್ತೊಮ್ಮೆ ಕೃತಜ್ಞತೆಗಳು ತಿಳಿಸಿದರು. ಒಳ್ಳೆ ಮಾಡೆಲ್ ಕ್ಯಾಪ್ ಆಫೀಸನ್ನ ಮಾಡಿ ಇನ್ನೊಂದು ವಿಷಯ, ಸಂಘ ಜಾಸ್ತಿ ಮಾಡೋದ್ರ ಜೊತೆಗೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸ್ವಂತ ಕಟ್ಟಡಗಳನ್ನ ಮಾಡಬೇಕು ಅಂತ ಮೊನ್ನೆ ಬೋರ್ಡಲ್ಲಿ ಲಿಮಿಟೇ ಇಲ್ಲ. ಅದಕ್ಕೆ ಎಷ್ಟೇ ಸ್ವಂತ ಕಟ್ಟಡ ಸ್ವಂತ ಕಟ್ಟಡ ಮಾಡ್ಕೊಳೋದಕ್ಕಾಗಿ ಜಾಗ ಇಲ್ಲದೆ ಇದ್ರೆ ಆ ಸ್ಥಳೀಯ ಶಾಸಕರುಗಳನ್ನ ಮತ್ತೆ ನಮ್ಮ ಮುಖಂಡಗಳನ್ನ ಕೇಳಿದ್ರೆ ಅಲ್ಲಿ ಸಂಬಂಧಪಟ್ಟದ ಗ್ರಾಮ ಠಾಣೆ ಆಗಿರ್ಬೋದು, ರೆವಿನ್ಯೂದಾಗಿರ್ಬೋದು, ನಮ್ಮ ಸಂಘಕ್ಕೆ ಜಾಗ ಕೊಡಿಸಂಥದ್ದು ಮತ್ತೆ ಸ್ವಂತ ಬಿಲ್ಡಿಂಗ್ ಕಟ್ಟೋದು ಕೂಡ ಮಾಡಬೇಕು ಅಂತ ನನ್ನ ಬೋರ್ಡ್ ತೀರ್ಮಾನ. ಸರ್, ಒಂದೇ ಒಂದು ಪರಿಸ್ಥಿತಿ ಸರ್, ಈಗಾಗಲೇ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ತಾಲೂಕು ಮಟ್ಟದಲ್ಲಿ ನಂದಿನಿ ಆಗಿದೆ. ಆ ಒಂದು ಪ್ರಾಡಕ್ಟ್ ಎಲ್ಲ ಒಂದು ಆರೋಗ್ಯ ಇದೆ. ಹೋಬಳಿ ಮಟ್ಟದಲ್ಲಿ ಈ ತಾಲೂಕು ವ್ಯಾಪ್ತಿನಲ್ಲಿ, ಯಾಕಂದ್ರೆ ಮಂಜಣ್ಣ ಒಂದು ಅಭಿಮಾನಿಗಳು ಇಡೀ ತಾಲೂಕು ಪ್ರತಿ ಹೋಬಳಿ ಪ್ರತಿ ಗ್ರಾಮದಲ್ಲಿ ಇದ್ದಾರೆ. ಆ ಒಂದು ಅವರ ಒಂದು ಮಾತಿಗೆ ಕೆಲವೊಂದು ಹೋಬಳಿ ಮಟ್ಟದಲ್ಲಿ ಏನಾದರೂ ನಂದಿನಿ ತಮ್ಮ ಒಂದು ಆದೇಶ. ನಿನ್ನೆ ಬೋರ್ಡಲ್ಲಿ ಇದು ತೀರ್ಮಾನ ಆಗಿದೆ, 10 ಲಕ್ಷ ಹಾಲು ಉತ್ಪಾದನೆ ಮಾಡೋದಲ್ಲ, ಮಾರ್ಕೆಟಿಂಗ್ ಮಾಡಬೇಕು ಅಂತ. ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಈಗಾಗಲೇ ನಾವೊಂದು ಟೀಮ್ ಮಾಡಿ ಆಂಧ್ರ ಮತ್ತೆ ಬೇರೆ ರಾಜ್ಯಗಳಿಗೆ ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಬಹುದು ಅಂತೇಳಿ ಸರ್ವೆ ಮಾಡೋದಕ್ಕೆ ಒಂದು ಟೀಮ್ ಬಿಟ್ಟಿದ್ವಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿದ್ವಿ. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಒಂದು ಮಾರ್ಕೆಟಿಂಗ್ ಏರಿಯಾ ಇದೆ. ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ನಮ್ಗೆ ಏನ್ ಏರಿಯಾ ಕೊಟ್ಟಿದೆ ಅದರಲ್ಲಿ ಎಲ್ಲೆಲ್ಲಿ ಪಾರ್ಲರ್ಗಳು ಮಾಡಬಹುದು ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಈ ಪಾರ್ಲರ್ ಮಾಡಿ ಹೆಚ್ಚಿಗೆ ಮಾಡಬೇಕು, ಹೋಬಳಿ ಕೇಂದ್ರಗಳಲ್ಲಿ ಮಾಡಬೇಕು, ಮತ್ತೆ ಸರ್ಕಾರಿ ಆಫೀಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆ ಪ್ರಾವಿಷನ್ ಮಾಡ್ಕೊಬೇಕು, ಮತ್ತೆ ದೊಡ್ಡ ದೊಡ್ಡ ಹಳ್ಳಿಗಳಲ್ಲೂ ಕೂಡ ಪಾರ್ಲರ್ ಮಾಡೋಕ್ಕೆ ಅವಶ್ಯಕತೆ ಇದ್ರೆ ಮಾಡಬೇಕು. ಇವು ಕೂಡ ಕೋರ್ಟ್ ಎಲ್ಲ ಇಲಾಖೆ ಅದು ಕೂಡ ಒಂದು ಸರ್ವೆ ರಿಪೋರ್ಟ್ ತರಿಸ್ತಾ ಇದೀವಿ ನಾವು. ಏನು ಅತಿ ಹೆಚ್ಚಿಗೆ ಪಾರ್ಲರ್ ಮಾಡಿದ್ರೆ ನಮ್ಮಲ್ಲಿ ಒಂದು ಒತ್ತಡ ಏರ್ಬೋದಾಗುತ್ತೆ ಸರ್. ಈ ದಿನ ತಾವು ಜಿಲ್ಲಾ ಮಟ್ಟದಲ್ಲಿ ಈ ದಿನ ತಾವು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಭುವನೇಶ್ವರ ಅಧ್ಯಕ್ಷರಾಗಿ ಎಲ್ಲ ಒಂದು ನಿರ್ದೇಶಕರ ಕೆಕೆ ಮಂಜಣ್ಣ, ಅನ್ವೇಷಣಾ ಶ್ರೀದೇವಿ ಎಲ್ಲ ಇದ್ದಾರೆ. ಈ ಒಂದು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಇಡೀ ಜಿಲ್ಲಾ ಮಟ್ಟ ಎಲ್ಲ ತಾಲೂಕುಗಳ ರೈತರ ಪರವಾಗಿ ಡೈರಿಗಳಿಗಾಗಲಿ ರೈತರಿಗಾಗಲಿ ತಮ್ಮ ಒಂದು ಸರ್ಕಾರದ ಅವಧಿನಲ್ಲಿ ಯಾವ ರೀತಿ ಸೌಲಭ್ಯ ಒದಗಿಸ್ತಾರೆ? ಈಗ ನಮಗೆ ಹೋದ ಅವಧಿಯಲ್ಲಿ ಹನುಮಣ್ಣವರು ಒಬ್ಬರು ಡೈರೆಕ್ಟರ್, ಹನುಮೇಶ್ ಅವರು ಒಬ್ಬ ಡೈರೆಕ್ಟರ್. ಅವ್ರು ಒಳ್ಳೆ ಆಡಳಿತ ಕೊಟ್ಟಿದ್ರಿಂದ ರಮೇಶ್ ಕುಮಾರ್ ಅನ್ನೋದು ಸಹಕಾರದಿಂದ ಇವತ್ತು 2 ಡೈರೆಕ್ಟರ್ ಇದ್ದಿದ್ದು ನಾವು. ಈಗ ಮಾಲೂರಲ್ಲಿ ನಾನು ಮೊದಲನೇ ಅವಧಿಯಲ್ಲಿ ಒಬ್ಬ ಡೈರೆಕ್ಟರ್ ಇದ್ದೆ, 2ನೇ ಅವಧಿಗೆ ಮಹಿಳಾ ನಿರ್ದೇಶಕ ಜಿಲ್ಲೆಯೆಲ್ಲ ಒಟ್ಟಾಕಂಥದ್ದು ಒಬ್ಬ ಮಹಿಳಾ ಡೈರೆಕ್ಟರ್ ನಮ್ಮ ತಾಲೂಕಿನ ಗೆಲ್ಸ್ಕೊಂಡು, ಮತ್ತೆ 3ನೇ ಅವಧಿಗೆ ನಾನು ನಿರ್ದೇಶಕ 3ನೇ ಡೈರೆಕ್ಟರ್ ಕೂಡ ಗೆಲ್ಸ್ಕೊಂಡು 3 ಡೈರೆಕ್ಟರ್ಗಳು ಇವತ್ತು ಮಾಲೂರು ತಾಲೂಕು. ಅದೇ ರೀತಿ ನಮ್ಮ ಅನ್ವೇಷ್ ಅವರು ಕೂಡ ಒಬ್ಬ ಡೈರೆಕ್ಟರ್ ಇದ್ರು. ಇವತ್ತು ಶ್ರೀನಿವಾಸಪುರ ತಾಲೂಕಿನ ಜನತೆ ಮತ್ತು ವಿಶೇಷವಾಗಿ ನಮ್ಮ ನಾಯಕ ರಮೇಶ್ ಕುಮಾರ್ ಅವರ ಆಶೀರ್ವಾದದಿಂದ ಮಂಜು ಅವರಿಗೆ ಗೋಲ್ಡನ್ ಡೈರಿ ನಡೀತದೆ. ಅದು 3-4 ತಿಂಗಳಲ್ಲಿ ಕೆಲಸ ಕಂಪ್ಲೀಟ್ ಆಗ್ತದೆ. ಸೋಲಾರ್ ಪ್ಲಾಂಟ್ 100 ಮೆಗಾವ್ಯಾಟ್ ಮಾಡಿದ್ವಿ ಹೋದ ಆಡಳಿತ ಮಂಡಳಿ ಸರ್ಕಾರದ ಸಹಕಾರವನ್ನು ತಗೊಂಡು. ಅದು 10 ಮೆಗಾವ್ಯಾಟ್ ಚಾರ್ಜ್ ಆಗಿದೆ, ಇನ್ನು 2 ಮೆಗಾವ್ಯಾಟ್ ಚಾರ್ಜ್ ಮಾಡಬೇಕು. ಅದು ಫೈನಲ್ ಸ್ಟೇಜ್ ಅಲ್ಲಿದೆ. ಇನ್ನು ಮುಂದೆ ಏನು ಡೆವಲಪ್ಮೆಂಟ್ಸ್ ಮಾಡ್ಬೋದು
ಅದೆಲ್ಲ ಮಾಡಬೇಕು, ಆಡಳಿತ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಗೊಳ್ತೀವಿ. ಸರ್ ಇನ್ನೊಂದು ಮಾತು, ಕೋಲಾರ ಜಿಲ್ಲೆನಲ್ಲಿ ಜನರ ಒಂದು ಅಭಿಪ್ರಾಯ, ಶಾಸಕರು ಮಂಜಣ್ಣ, ಅನಿಲಣ್ಣ ಈಗಾಗಲೇ ಜನರು ಒಂದು ವಿಶ್ವಾಸ ಗಳಿಸಿದರೆ, ತಾವು ವಿಶ್ವಾಸದಿಂದ ಈ ಸಾರಿ 3ನೇ ಸಾರಿ ಇದು ಮಾಡಿದರೆ, ಈ ಭಾಗದ ಚುನಾವಣೆ ಸಮಯದಲ್ಲಿ ಮಂಜಣ್ಣ ಅನ್ವೇಷಣ ಕೆಲವೊಂದು ರೈತರಿಗೆ, ಡೈರಿಗಳಿಗೆ ಮಾತು ಕೊಟ್ಟಿರ್ತಾರೆ, ಈ ಕೆಲಸ ಮಾಡಿರ್ತಾರೆ. ಆ ಕೆಲಸದಲ್ಲಿ ತಾವು ಯಾವ ರೀತಿ ಆದೇಶ ತಗೊಂಡು ಅವರಿಗೆ ಸಹಕರಿಸ್ತೀವಿ? ಕೆಲವು ಇದು ಸರ್ಕಾರದ ತೀರ್ಮಾನಗಳಿಲ್ಲ, ಸಂಸ್ಥೆ ಇದು. ಸಂಸ್ಥೆನಲ್ಲಿ ಹಾಲು ಉತ್ಪಾದಕರ ಪರವಾಗಿ ತಗೊಂಡಂಥ ತೀರ್ಮಾನಗಳು, ಹಾಲು ಉತ್ಪಾದಕರ ಪರವಾಗಿ ಏನೇನು ಕೊಡಬಹುದು ಅವೆಲ್ಲ ಮಾಡ್ಬೇಕಾಗಿ. ಈಗಾಗಲೇ ನನಗೆ ಅನ್ವೇಷಣ್ ಅವರು ಬರುವಾಗೂ ಕೂಡ ಹೇಳ್ಕೊಂಡ್ಬಂದು ಮನೆ ಬೋರ್ಡಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರು, ಮಂಜಣ್ಣ ಮತ್ತು ಅನ್ವೇಷಣ್ ಕೂಡ. ಸ್ಟಾಪ್ ಕಟ್ಟರ್ಗಳು, ಹಾಲು ಕರೆ ಮಿಷನ್ಸು, ಮ್ಯಾಟ್ಗಳು ಇವೆಲ್ಲ ಹೆಚ್ಚಿಗೆ ಕೊಡಬೇಕು ಅಂತೇಳಿ ಕೂಡ ಮಾಡೋದು. ಅದ್ರ ಜೊತೆಗೆ ವಿಶೇಷವಾಗಿ ಏನಾಗಿದೆ, ನಮ್ಮ ಅವಧಿಯಲ್ಲಿ 2 ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಕ್ಯಾಂಪ್ ಆಫೀಸ್ಗೆ ಮಾಡಿದ್ವಿ. 1.5 ಕೋಟಿ, 2 ಕೋಟಿ, ಬಂಗಾರಪೇಟೆ 3 ಕೋಟಿ ರೂಪಾಯಿ ಕ್ಯಾಂಪ್ ಆಫೀಸ್ ಮಾಡಿದ್ವಿ. ಶ್ರೀನಿವಾಸಪುರ ತಾಲೂಕಲ್ಲಿ 1 ತಾಲೂಕಲ್ಲಿ ಮಾತ್ರ ಇಲ್ಲ ಕ್ಯಾಂಪ್ ಆಫೀಸ್, ಸ್ವಂತ ಕಟ್ಟಡ ಬಾಡಿಗೆ. ಅದಕ್ಕಾಗಿ ಈಗಾಗಲೇ ನಮ್ಮ 2 ಡೈರೆಕ್ಟರು ಮೊನ್ನೆ ಬೋರ್ಡಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ನೆಕ್ಸ್ಟ್ ಬೋರ್ಡ್ ತರಕ್ಕೆ ಹೇಳಿದ್ವಿ ನಾವು. ಇನ್ನೊಂದು ಘಟ್ಟಬಂಧನ ಅದೆಲ್ಲ ಏನೂ ಇಲ್ಲ. ನಾವು ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಾರ್ಟಿನೇ 4 ಜನ MLA ಗೆದ್ದಿದ್ದೀವಿ. ನಾವೆಲ್ಲ ಕಾಂಗ್ರೆಸ್ MLA 4 ಜನ ಕೂಡ. ಇವತ್ತು ಸರ್ಕಾರ ಇದೆ ರಾಜ್ಯದಲ್ಲಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. 5 ಗ್ಯಾರಂಟಿಗಳು, ಸಾಮಾನ್ಯ ಜನ ಬಡವರಿಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದು ಡೆವಲಪ್ಮೆಂಟ್ಸು ಕೂಡ ನಾನು BJP ಸರ್ಕಾರದಲ್ಲಿ MLA ಇದ್ದೆ. ನಾನು BJP ಸರ್ಕಾರದಲ್ಲಿ ನಮ್ಮ ಡೆವಲಪ್ಮೆಂಟ್ಸ್ ಅನ್ನೋದೇ ಗೊತ್ತಿಲ್ಲ ನಮಗೆ. MLA ಅಂತ ಹೇಳ್ಕೊಂಡು ಆಡ್ತಾ ಇದ್ವಿ. ಒಂದು ಸೂರು ಸಹಕಾರ ಕೊಡಲಿಲ್ಲ. ಯಾವುದೊಂದು ರಸ್ತೆ ಗುಳಿ ಬಿದ್ದರೆ ಗುಳಿ ಮುಚ್ಚಕ್ಕೆ ಕೂಡ ಬಿಡಲಿಲ್ಲ ನಮ್ಮನ್ನ. ಏನೋ ಹಣೆ ಬರ 2ನೇ ಸಾರಿ ನಾವು ಸರ್ಕಾರದಲ್ಲಿ ಉಳ್ಕೊಂಡಿದ್ವಲ್ಲ. ಇವತ್ತು ಡೆವಲಪ್ಮೆಂಟ್ಸ್ ಇದೆ, 5 ಗ್ಯಾರಂಟಿಗಳಿದೆ, ಒಳ್ಳೆ ಸರ್ಕಾರ ಇರೋದ್ರಿಂದ ಒಳ್ಳೆ ಕೆಲಸ ಮಾಡೋಕ್ಕಂಥವರಲ್ಲಿ ಬೇಕು. ಅಂಥವ್ರನ್ನ ಈ ಕ್ಷೇತ್ರದ ಜನ ಗೆಲ್ಲಿಸ್ಕೊಟ್ಟಿದ್ದಾರೆ. ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಧನ್ಯವಾದಗಳು ಕೂಡ ಹೇಳ್ತೇನೆ. ನಾನು ಜೊತೆಗೆ ಇನ್ನೊಂದು ಪ್ರಶ್ನೆ ಮಾಡಿದ್ದೀನಿ, ನೀವು ಒಕ್ಕೂಟದಲ್ಲಿ ಯಾವ ರೀತಿ ಕಾರ್ಯಕ್ರಮ ನಾವು ಫಸ್ಟ್ ಬೋರ್ಡಲ್ಲಿ ಹಾಲು ಉತ್ಪಾದಕರ ಪರವಾಗಿ ಕೆಲವು ತೀರ್ಮಾನ ತಗೊಂಡಿದ್ವಿ. ಮೊನ್ನೆ ಫಸ್ಟ್ ಬೋರ್ಡಲ್ಲಿ ಏನಂದ್ರೆ, ನಮ್ದು ವಿಭಜನೆ ಆದಮೇಲೆ 7ರಿಂದ 7.5 ಲಕ್ಷ ಲೀಟರ್ ಹಾಲು ಬಂದ್ಬಿಟ್ಟಿದ್ವಿ ನಾವು. ಈಗ ನಾವು 10 ಲಕ್ಷ ಹಾಲು ಉತ್ಪಾದನೆ ಮಾಡಬೇಕು 1 ವರ್ಷದಲ್ಲಿ. ಅದಕ್ಕೆ ಅತಿ ಹೆಚ್ಚಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಹೆಚ್ಚಿಗೆ ಮಾಡಬೇಕು, ಒಂದು ಕಾರ್ಯಕ್ರಮ. 2ನೇದು, ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕೂಡ ಕಾಮನ್ ಸಾಫ್ಟ್ವೇರ್ ಮಾಡಬೇಕು. ಕಾಮನ್ ಸಾಫ್ಟ್ವೇರ್ ಮಾಡೋದ್ರಿಂದ ಹಾಲು ಉತ್ಪಾದಕನಿಗೆ ಏನು ಕ್ವಾಲಿಟಿ ಗುಣಮಟ್ಟದ ಹಾಲು ಕೊಡ್ತಾನೋ ಆ ರೇಟ್ ತಗೊಂತಾನೆ. ಅದು ಕಂಪಲ್ಸರಿ ಆಗಬೇಕು ಅಂತ 2 ತಗೊಂಡಿದ್ವಿ. ಇನ್ನೊಂದು, ಹಾಲು ಉತ್ಪಾದಕರಿಗೆ ಇನ್ಶೂರೆನ್ಸು ವರ್ಷಕ್ಕೆ 1 ಸಾರಿ ಇತ್ತು ಮೊದಲು. ಅದನ್ನು ನಮ್ಮ ಆಡಳಿತ ಮಾಡಿದ್ರು, ಹೋದ ಆಡಳಿತ ಮಾಡಿದ್ರು 2 ವರ್ಷಕ್ಕೆ. ಸ್ವಲ್ಪ ಮುಂದಕ್ಕೆ ಪಾಸ್ ಇದ್ದಾರೆ. ಎಲ್ಲ ರಾಸುಗಳಿಗೆ 100% ಇನ್ಶೂರೆನ್ಸ್ ಮಾಡಬೇಕು ಅಂತ ನಾವು 2 ಸಾರಿ ಮಾಡಿಕೊಟ್ರು ಕೂಡ ಅವರು 100% ರೀಚ್ ಆಗಲಿಲ್ಲ. ಮೊನ್ನೆ ಅಂಕಿಅಂಶ ತಗೊಂಡು ನೋಡಿದ್ರೆ ಬರೀ 60% ಮಾತ್ರ ಇನ್ಶೂರೆನ್ಸು ಇತ್ತು. 100% ಮಾಡಬೇಕಾದ್ರೆ ಏನು ಮಾಡಬೇಕಾಗ್ತದೆ ಅಂತೇಳಿ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡಿಕೊಂಡು ನನ್ನ ಬೋರ್ಡಲ್ಲಿ ವರ್ಷಕ್ಕೆ 2 ಸಾರಿ ಇರೋದನ್ನ ಇನ್ಶೂರೆನ್ಸ್ ಕಟ್ಟುತ್ತಾ 3 ಸಾರಿ ಅವಕಾಶ ಮಾಡಿಕೊಟ್ಟು. ಉದ್ದೇಶ 100% ಇನ್ಶೂರೆನ್ಸನ್ನು ಎಲ್ಲ ರಾಸುಗಳಿಗೆ ಮಾಡಿಸ್ಬೇಕು. ಆಕಸ್ಮಿಕ ಏನಾದ್ರು ತೀರೋದ್ರೆ ಆ ರೈತನ ಕಷ್ಟ ಇಲ್ಲದೆ 70,000 ರೂಪಾಯಿ ದುಡ್ಡು ಬರ್ತದೆ. ಈ 3 ಯೋಜನೆಗಳನ್ನ ಫಸ್ಟ್ ಬೋರ್ಡ್. ಇವತ್ತು ಈ ಸರ್ಕಾರದಲ್ಲಿ ರಮೇಶ್ ಕುಮಾರ್ ಅನ್ನ ಕೆಳಕೊಂಡಿರೋದು ರಾಜ್ಯಕ್ಕಲ್ಲ, ರಾಜ್ಯಕ್ಕೆ ಒಂದು ಲಾಸ್ ಅನ್ನೋದಕ್ಕಿಂತ ನಮ್ಮ ಕೋಲಾರ ಜಿಲ್ಲೆಗೆ ಲಾಸ್ ಆಗ್ಬಿಡದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಕ್ತಿ ಇರೋದು ಇವತ್ತು ಕಳ್ಕೊಂಡಿದೀವಿ, ಏನು ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ನಾಯಕರು ರಮೇಶ್ ಕುಮಾರ್ ಅಣ್ಣವರು ಅವರ ನಾಯಕತ್ವದಲ್ಲಿ ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಈಗಲೂ ಕೂಡ ನಾವು ಅವೆಲ್ಲ ಅವ್ರನ್ನ ವಿಶ್ವಾಸ ತಗೊಂಡು ಅವ್ರ ತೀರ್ಮಾನಗಳು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇದೀವಿ ನಾವು. ಆಮೇಲೆ ಅವಕಾಶ ಕೊಡೋಂಥವ್ರು ಅವ್ರು ದೊಡ್ಡ ನಾಯಕರು,
ಹೈಕಮಾಂಡ್ ತುಂಬಾ ಚೆನ್ನಾಗಿದ್ದಾರೆ. ನಾವೆಲ್ಲ ಅವ್ರ ಹಿಂದೆ ಇದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗಂತದೆ, ಅವ್ರು ಏನು ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ರೆ ನಾವು ಅವ್ರ ಪರವಾಗಿರ್ತೀವಿ. ಬಾಬು ರೆಡ್ಡಿ ಸಣ್ಣ ಕೊಡಲ್ಲ ಸರ್. ಇಲ್ಲಿ ನೋಡಿ ಸರ್, ಬಂದಿರಿ ಸರ್. ಏನೇ ಇದ್ರು ಕೂಡ ಎಲ್ಲರಿಗೂ ಬೇಕು, ಸಿಗ್ತಾ ಇಲ್ಲ. ಅದಕ್ಕೆ ಪಾರ್ಲರ್ಗಳು ಹೆಚ್ಚಿಗೆ ಮಾಡಬೇಕು ಅಂತ ನಿನ್ನೆ ಬೋರ್ಡಲ್ಲಿ ಕೂಡ ತೀರ್ಮಾನ ಆಗಿದೆ. ಥ್ಯಾಂಕ್ಸ್.